ಕಳೆದ 1 ತಿಂಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಈ ಫ್ಯಾನ್ ಅನ್ನ. ಸೊ ಇದರ ಜೊತೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಸೊ ಚಾನಲ್ಗೆ ಹೊಸಬ್ರಾದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಫ್ಯಾನ್ ಬಗ್ಗೆ ಒಂದು ಒಪಿನಿಯನ್ ನಿಮ್ಗೆ ನಾವು ಹೇಳ್ಕೊಡ್ತೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬರೋಣ ಇದರ ಏರ್ ಥ್ರೋ ಬಗ್ಗೆ. ಸೊ ಇದರ ಏರ್ ಥ್ರೋ ನೀವು ನೋಡ್ತಾ ಇರ್ಬೋದು 0.3 ಅಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ನಿಮ್ಗೆ 5 ಫೀಟ್ ವರೆಗೂ ಆರಾಮಾಗಿ ಗಾಳಿ ಸಿಕ್ಬಿಡುತ್ತೆ. ಸೊ ಇದರ ಹೈಟ್ ಕೂಡ ಅಡ್ಜಸ್ಟ್ ಮಾಡೋದಕ್ಕೂ ತುಂಬಾ ಸಿಂಪಲ್. ನಾವು ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ ನಿಮ್ಗೆ. ಸೊ ಫ್ಯಾನು ಅಷ್ಟಕ್ಕೊಂದೇನು ವೇಟ್ ಇಲ್ಲ, ನೀವು ಎಲ್ಲರೂ ಎತ್ಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ರೂಮಿಂದ ರೂಮ್ಗೆ ಆ ಕಡೆ ಈ ಕಡೆ ಇಡ್ಬೇಕಂದ್ರೆ ಆರಾಮಾಗಿ ನೀವು ಎತ್ತಿಡ್ಬೋದು. ಅಷ್ಟೇನು ಹೆವಿ ವೇಟ್ ಇಲ್ಲ, ಇದು ಕಡಿಮೆ ವೇಟ್ ಇರೋದ್ರಿಂದ ನೀವು ಫ್ಯಾನ್ನ ಕೂಡ ಎತ್ತಿ ಆ ಕಡೆ ಈ ಕಡೆ ಇಡಬಹುದು. ಸೊ ಬರೋಣ ಇದರ ನಾಯ್ಸ್ ಬಗ್ಗೆ. ಸೊ ನೀವು 3.3 ಅಲ್ಲಿ ಇಡ್ತೀರಾ ಅಂದ್ರೆ ಒಂದು ಸ್ವಲ್ಪ ನಾಯ್ಸ್ ಆಗುತ್ತೆ. ಸೊ 1 or 2 ಅಲ್ಲಿ ಓಕೆ. ಸೊ ನೈಟ್ ಮಲಗಬೇಕಾದ್ರೆ ಅಷ್ಟಕ್ಕೊಂದೇನು ಸೌಂಡ್ ಬರಲ್ಲ. ಫುಲ್ ಸ್ಪೀಡಲ್ಲಿ ಇಟ್ಟಾಗ ಸ್ವಲ್ಪ ಶೇಕ್ ಆಗುತ್ತೆ. ಎಸ್ಪೆಷಲಿ ಇದನ್ನ 0.3 ಅಲ್ಲಿ ಇಟ್ಟಾಗ ಸ್ವಲ್ಪ ಶೇಕು ನಿಮಗೆ ನೋಟಿಸಬಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ನಾನು ನೋಟಿಸ್ ಮಾಡಿರೋ ಪ್ರಕಾರ. ಹಾಗೂ ಇದರ ಮೋಟರ್ ಹೀಟ್ ಆಗುತ್ತಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ಸೊ ಆಗುತ್ತೆ. ಲಾಂಗ್ ಯೂಸ್ ಮಾಡಿದ್ಮೇಲೆ ಸೊ ನಾವು ನೈಟ್ ಆನ್ ಮಾಡಿರ್ತೀವಲ್ವಾ, ಬೆಳಗ್ಗೆ ಟರ್ನ್ ಆಫ್ ಮಾಡೋವರೆಗೂ ರನ್ ಆಗ್ತಾ ಇರುತ್ತೆ. 0.1 ಅಲ್ಲೇ ಇಡ್ತೀವಿ ನಾವು. ಸೊ ಬೆಳಿಗ್ಗೆ ಚೆಕ್ ಮಾಡಿದಾಗ ಸೈಡಿಗೆ ತುಂಬಾ ಹೀಟ್ ಆಗಿರುತ್ತೆ. ಸೊ ಓವರ್ ಹೀಟ್ ಅಂತ ಹೇಳಕ್ಕಾಗಲ್ಲ. ಸೊ ಬಜೆಟ್ ಫ್ಯಾನ್ ಅಲ್ಲಿ ಇದು ಕಾಮನ್ ಫ್ರೆಂಡ್ಸ್ ಇದು ಹೀಟು. ಸೊ ನಡೆಯುತ್ತೆ, ಅಷ್ಟೇನು ಓವರ್ ಹೀಟ್ ಅಂತ ಏನು ಹೇಳಕ್ ಆಗಲ್ಲ ಇದಕ್ಕೆ. ಸೊ ಹೀಟ್ನೆಸ್ ಅಷ್ಟೇನಿಲ್ಲ, ಹೋಗುತ್ತೆ, ನಾರ್ಮಲ್ ಇದೆ ಹೀಟ್ನೆಸ್. ಹಾಗೂ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಬರೋದಾದ್ರೆ ಇದರಲ್ಲಿ ಗಾರ್ಡ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಗಾರ್ಡ್ಸ್ ಅಷ್ಟೇ ಮೆಟಲ್. ಸೊ ಇದನ್ನ ಏನಿದೆ ಫುಲ್ ಬಾಡಿ ಆಫ್ ದ ಪ್ಲಾಸ್ಟಿಕ್. ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ವಿ ಇದರ ಏನ್ ಬಾಡಿ ಸೆಟಪ್ ಇದೆ ಆಲ್ ಆಫ್ ದಿ ಪ್ಲಾಸ್ಟಿಕ್. ಇದು ಗಾರ್ಡ್ಸ್ ಅಷ್ಟೇ ಮೆಟಲಿಗೆ ಬರೋದು ನಿಮ್ಗೆ. ಸೊ ಹಾನೆಸ್ಟ್ಲಿ ನನ್ನ ಪ್ರಕಾರ ನಾನು ಹೇಳ್ಬೇಕಂತ ಹೇಳಿದ್ರೆ ಒಂದು ಬಜೆಟ್ ಅಲ್ಲಿ ಇದು ಒಂದು ಡೀಸೆಂಟ್ ಆಪ್ಷನ್. ಒಂದು 1800 ರೂಪಾಯಿಂದ ನೀವು ಸ್ಪೆಂಡ್ ಮಾಡ್ಕೊಂಡ್ರೆ ಇದು ಒಂದು ಡೀಸೆಂಟ್ ಆಪ್ಷನ್. ನೀವು ಜಾಸ್ತಿ ಅಮೌಂಟ್ ಕೊಟ್ಟರೆ ಅಂದ್ರೆ ಅದ್ರ ಪ್ರಕಾರ ನಿಮ್ಗೆ ಕ್ವಾಲಿಟಿ ಸಿಗುತ್ತೆ. ಸೊ ನಮ್ಮ ವಿಡಿಯೋದಲ್ಲಿ ಕೂಡ ಆಲ್ರೆಡಿ ನಾವು ಹೇಳಿದ್ವಿ. ಸೊ ಒಂದು ಬಜೆಟ್ ಅಲ್ಲಿ ನೀವು ಏನಾದರೂ ಫ್ಯಾನ್ ಪರ್ಟಿಕ್ಯುಲರ್ಲಿ ಇದು ಟಾರ್ಗೆಟ್ ಮಾಡೋದು ನಮ್ಮ ಬಜೆಟ್ ಇಲ್ಲಿ ಇರೋರಿಗೆ. ಸೊ ನಾವು ಅದಕ್ಕೆ ಬಜೆಟ್ ಪ್ರಾಡಕ್ಟ್ನ ರಿವ್ಯೂ ಮಾಡ್ಬೇಕಂತ ನಾವು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾವು ಬಜೆಟಲ್ಲಿ ಯಾವ್ಯಾವ ಯೂಸ್ಫುಲ್ ಐಟಮ್ಸ್ ಇದೆ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ನಿಮಗೆ ರಿವ್ಯೂ ಮಾಡಿ ತಿಳಿಸ್ತೀವಿ. ಸೊ ಇದು ಇತ್ತು ಈ ಫ್ಯಾನಿನ ವಿಡಿಯೋ, ನಮ್ಮದು ರಿವ್ಯೂ ವಿಡಿಯೋ. ಆಫ್ಟರ್ 1 ಮಂತ್ ಆದಮೇಲೆ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ 1 ಮಂತ್ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೆ ಹೇಳಿದ್ದೀವಿ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವು ನಮ್ಮ ಚಾನಲ್ ಮೇಲೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.